ಅಂಗಲಿ ಗ್ರಾಮದ ಬಳಿ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯಲಾಯಿತು. ಕೋಲಾರ ಪೊಲೀಸರು ನಂತರ ಬೆಂಗಳೂರು ಪೊಲೀಸರಿಗೆ ಈ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಸದ್ಯಕ್ಕೆ ಆಗ್ತಾ ಇರೋದು. ಕೋಲಾರ ಪೊಲೀಸರಿಂದ ಬೆಂಗಳೂರು ಪೊಲೀಸರಿಗೆ ಮುನಿರತ್ನ ಅವರನ್ನ ಹಸ್ತಾಂತರ ಮಾಡಲಾಗಿದೆ. ಸದಾಶಿವನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹಸ್ತಾಂತರ, ಯಾಕಂದ್ರೆ ವಯಾಲಿ ಕಾವಲ್ ಆ ಒಂದು ಲಿಮಿಟ್ಸ್ ನಲ್ಲಿ ಬರೋದ್ರಿಂದ ಇನ್ಸ್ಪೆಕ್ಟರ್ ಗಿರೀಶ್ಗೆ ಮುನಿರತ್ನ ಅವರನ್ನ ಕೋಲಾರ ಪೊಲೀಸರು ಒಪ್ಪಿಸಿದ್ದಾರೆ. ಕೋಲಾರ ಪೊಲೀಸರಿಂದ ಬೆಂಗಳೂರು ಪೊಲೀಸರಿಗೆ ಶಾಸಕ ಮುನಿರತ್ನ ಅವರನ್ನ ಹಸ್ತಾಂತರ ಅಲ್ಲಿಂದ ಮಾಡಲಾಗಿದೆ, ಅಂದ್ರೆ ಇವ್ರಿಗೆ ಒಪ್ಪಿಸಿದ್ದಾರೆ. ಸೊ ಅಲ್ಲಿಂದ ಬೆಂಗಳೂರಿಗೆ ಕರೆದುಕೊಂಡು ಬರುವಂತ ಈಗ ಕೆಲಸ ಆಗ್ತಿದೆ. ಇನ್ಸ್ಪೆಕ್ಟರ್ ಗಿರೀಶ್ಗೆ ಮುನಿರತ್ನ ಅವ್ರನ್ನ ಒಪ್ಪಿಸಿದ್ದಾರೆ ಕೋಲಾರ ಪೊಲೀಸರು. ಸೊ ಮುಂದೆ ಇಲ್ಲಿನ ಪೊಲೀಸರು, ಬೆಂಗಳೂರು ಪೊಲೀಸರು ಇದನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಸದಾಶಿವನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಕೂಡ ಆಯಿತು. ಸೊ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ 2 FIR ದಾಖಲಾಗಿದೆ ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ನಲ್ಲಿ. ಸೊ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಹುಡುಕಾಡ್ಲಾಗ್ತಾ ಇತ್ತು, ಎಲ್ಲಿದ್ದಾರೆ ಮುನಿರತ್ನ ಅಂತ. ಸೊ ಕೋಲಾರದಿಂದ ಆಂಧ್ರ ಕಡೆಗೆ ಪ್ರಯಾಣ ಬೆಳೆಸ್ತಿರ್ಬೇಕಾದ್ರೆ ಪೊಲೀಸರು ಅಲ್ಲಿ ಅವರ ವೆಹಿಕಲ್ ಅನ್ನು ಅಡ್ಡ ಹಾಕಿ ನಂತರ ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ. ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬರೇ ನಾಯಕರು ಮಾತಾಡೋಕೆ ಶುರು ಮಾಡಿದ್ದಾರೆ, ಈಗ ರಿಯಾಕ್ಷನ್ ಕೊಡ್ತಿದ್ದಾರೆ. ಈಗ HC ಮಹದೇವಪ್ಪ ಕೂಡ ಮಾತನಾಡಿರೋದು ಸಚಿವ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಬಿಜೆಪಿ ಶಾಸಕ ಮುನಿರತ್ನ ಮಾತನಾಡಿರುವಂತಹ ಆಡಿಯೋ ಕೇಳಿದೆ ನಾನು. ಗುತ್ತಿಗೆದಾರನಿಗೆ ಶಾಸಕ ಮುನಿರತ್ನ ಬಳಸಿರುವಂತ ಭಾಷೆ ಕೂಡ ಕೇಳಿದೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆಡಿಯೋನ ಆಲಿಸಿದೆ. ನಮ್ಮ ಪ್ರತಿನಿಧಿ ಸುನಿಲ್ HC ಮಹದೇವಪ್ಪ ಅವರನ್ನು ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಸರ್, ಇವತ್ತು ಜಾತಿ ನಿಂದನೆ, ಕೊಲೆ ಬೆದರಿಕೆ ಆರೋಪದಡಿ ಬಿಜೆಪಿ ಮಾಜಿ ಸಚಿವರು ಶಾಸಕರನ್ನ ಬಂಧನ ಮಾಡಿದ್ದಾರೆ. ಮುನಿರತ್ನ ಅಂತ ಒಬ್ಬ ಸೀನಿಯರ್ ಲೀಡ್ರು ಜಾತಿ ನಿಂದನೆ ಮಾಡಿ ಅದನ್ನು ಅಬ್ಯೂಸ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಸಂವಿಧಾನದ ಉಲ್ಲಂಘನೆ. ಇದಕ್ಕೆ ಕಾನೂನಾತ್ಮಕ ಕ್ರಮ ಆಗಬೇಕು, ಕ್ರಮ ಮಾಡಿದ್ದಾರೆ. ಇದಕ್ಕೆ ಬಿ ಜೆ ಪಿಯವರು ತಮ್ಮ ಮನುವಾದದ ಮನಸ್ಸಿನ ಬಗ್ಗೆ ವಿಜಯೇಂದ್ರ ಅಧ್ಯಕ್ಷರು ವಿರೋಧ ಪಕ್ಷದ ಅವರದ್ದು ನಮ್ಮ ಅಶೋಕ್ ಅವರು ಚಲುವನಾರಾಯಣ ಸ್ವಾಮಿ ಉತ್ತರ ಕೊಡಬೇಕು. ಇದಕ್ಕೆ ಹೌ ದೇ ಆರ್ ಬಿಹೇವಿಂಗ್. ನಾವು ದಲಿತರು ಉದ್ಧಾರ ಮಾಡಿಬಿಡ್ತೀವಿ, ದಲಿತರ ಪರ ಅಂತ ಹೇಳಿ ಈ ಥರ ಅವರು ಜಾತಿ ನಿಂದನೆ ಮಾಡಿ ಅವನ್ನ ಈಯಾಳಕ್ಕೆ ಕಾಣಿಸೋದು ಮತ್ತು ಒಬ್ಬ ವ್ಯಕ್ತಿಯ ಗೌನತೆಯನ್ನು ಕುಗ್ಗಿಸುವಂಥದ್ದು ಒಬ್ಬ ಶಾಸಕರಿಗೆ ಶೋಭೆ ತರೋದಂತಲ್ಲ. ಐ ಕಂಡೆಮ್ ದಿಸ್. ದಿ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಟಾರ್ಗೆಟ್ ಮಾಡಲಾಗಿದೆ, ಕಾಂಗ್ರೆಸ್ ನಾಯಕರು ಟಾರ್ಗೆಟ್ ಮಾಡಿ ಈ ರೀತಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಆರೋಪ ಖುದ್ದು ಮುನಿರತ್ನ ಅವರು ಹೇಳಿದ್ದಾರೆ. ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ, ಅವರು ಹೇಳಿರೋ ಮಾತಲ್ಲ. ಯಾರು ಅವ್ರು ಹೇಳಿ ಅಂತ ಹೇಳ್ಕೊಟ್ಟಿದ್ದಾರಾ? ಯಾರು ಕಾಂಗ್ರೆಸ್ ಅವರು ಹೇಳಿದಾರಾ? ಬೇರೆಯವ್ರು ಹೇಳಿದರೆ ಇಟ್ ಈಸ್ ಹಿಸ್ ಓನ್ ವರ್ಡ್ಸ್ ಫ್ರಮ್ ಹಿಸ್ ಮೌತ್. ಇಟ್ ಈಸ್ ಸಿ ಹೂ ಹ್ಯಾಸ್ ಸ್ಪೋಕನ್. ಅವರೇ ಮಾತಾಡ್ಬಿಟ್ಟು, ಅವರೇ ಹೇಳಿಸ್ಬಿಟ್ಟು, ಅವರೇ ನಿಂದನೆ ಮಾಡಿ ಇದು ಹೇಳ್ಕೊಟ್ಬಿಟ್ಟಿದ್ರೆ ಏನರ್ಥ? ಈ ಒಂದು ಪ್ರಕರಣ ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗುತ್ತೆ ಸರ್ಕಾರ. ಕಾನೂನು ಕ್ರಮ ತಗೋಬೇಕಲ್ವಾ? ಇಟ್ ಅಟ್ರಾಕ್ಟ್ಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ದ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಅಂದರೆ ಈಗ ಬಿಜೆಪಿ ಉತ್ತರ ಕೊಡಬೇಕು ಅಂತಿರೋದಕ್ಕೆ ಮತ್ತೆ ಮನುವಾದ ಅಲ್ವಾ ಇದು? ಮನುವಾದದ ಮನಸ್ಸಲ್ವ ಹಂಗೆ ಮಾತಾಡೋದು? ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಸಚಿವರಂತ HC ಮಹದೇವಪ್ಪ ಅವರ ಮತ್ತೆ, ಯಾಕಂದರೆ ಇದಕ್ಕೆ ಕ್ರಮ ಆಗಲೇಬೇಕು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ವಿನೋದ್ ಜೊತೆ ಸುನಿಲ್, TV9 ಬೆಂಗಳೂರು. ಇನ್ನು ಮುನಿರತ್ನ ವಿರುದ್ಧ ಮತ್ತೊಬ್ಬ ಕಾಂಟ್ರಾಕ್ಟರ್ ವೇಲು ನಾಯಕ್ ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಆರೋಪಗಳನ್ನ ಅವರು ಹಿಂದೆ ಮಾಡಿದ್ರು, ಹಾಗೆ ಈಗ ಬಿಜೆಪಿ ಶಾಸಕ ಮುನಿರತ್ನ ಒಬ್ಬ ಕೆಟ್ಟ ರಾಜಕಾರಣಿ ಅಂತ ವೇಲು ನಾಯಕ್ ಹೇಳಿದ್ದಾರೆ. TV9ಗೆ ಮತ್ತೊಬ್ಬ ದೂರುದಾರ ವೇಲು ನಾಯ್ಕರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ರಿಯಾಕ್ಷನ್ ಏನು ದೂರು ಕೊಟ್ಟಿದ್ದಕ್ಕೆ? ಸರ್, ಸತ್ಯಕ್ಕೆ ಆದಂಥ ಜಯ ಅಂತ ಅನಿಸ್ತಾ ಇದ್ದೀನಿ ಸರ್. ಸೊ ಗಾರ್ಬೇಜ್ ಅವ್ರು ಏನಾದರೂ ಒಂದು ತಿಂಗಳಲ್ಲಿ ಒಂದೇ ₹1 ಶಾರ್ಟೇಜ್ ತಂದ ಅಂದರೆ ಅವನ್ನ ಸೈಡ್ ಕರ್ಕೊಂಡೋಗಿ ಮೊಬೈಲ್ ಫೋನಲ್ಲಿ ಫಸ್ಟ್ ಕಿತ್ತಿ ಸೈಡ್ಗೆ ಇಕ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಯಾಕೆ ₹1 ಕಮ್ಮಿ ಐತೆ ಅಂತ ತಲೆ ಮೇಲೆ ಎರಡು ಏಟು ಹೊಡೆದು ಅದನ್ನು ತರಿಸ್ಕೊಳೋಂಥ ವ್ಯಕ್ತಿ ಮುನಿರತ್ನ. ಸೊ ₹1 ಕಮ್ಮಿ ಇದ್ರೇ ಹೊಡೆದು ವಸೂಲಿ ಮಾಡೋಂಥ ವ್ಯಕ್ತಿ ಇವತ್ತು ನಿಮ್ಮ ಚಾನಲಲ್ಲಿ ಕೂತ್ಕೊಂಡು ಅಂಥದ್ದು ನನಗೆ ಗೊತ್ತೇ ಇಲ್ಲ, ಲಂಚ ಅಂದರೆ ನನಗೆ ಗೊತ್ತೇ ಇಲ್ಲ, ಲಂಚ ಅಂಥದ್ರಲ್ಲಿ ನಾನು ಬದುಕಬೇಕಾ, ಅಂಥ ದುಡ್ಡು ನನಗೆ ಬೇಕಾ ಅಂತೇಳಿ ಮಾತಾಡ್ತಾ ಇದ್ದಾನಲ್ಲ, ಅದು ನಾನೇ ಒಂದು 2 ನಿಮಿಷ ಕನ್ಫ್ಯೂಸ್ ಆಗ್ಬಿಟ್ಟಿದ್ದು. ಮುನಿರತ್ನನ ಇಲ್ಲ ಬೇರೆ ಯಾರಾದರೂ ಮಾತಾಡ್ತಾರ ಅಂತ. ಅಷ್ಟು ಲೊಚ್ಚ ಅಂತ ಏನಾದರೂ ಒಬ್ಬ ವ್ಯಕ್ತಿ ಏನಾದರೂ ಸಮಾಜದಲ್ಲಿದ್ದರೆ ಅದು ಮುನಿರತ್ನ ಸರ್. ನನ್ನ ಜೊತೆ ಇದ್ದಾಗ ಇಂದ ಕಾಸ್ಟ್ ಸ್ಟಾಪ್ ಮಾಡಿದ್ನಲ್ಲ ಚೆಲುವರಾಜು, ಅದನ್ನು ಸೇರಿಸಿ ಎಷ್ಟು ತಿಂಗಳು ನೀನು ಕೊಡು, 3 ವರ್ಷ ಕೆಲಸ ಮಾಡಿದ್ಯಾ, ತಿಂಗಳಿಗೆ 1 ಲಕ್ಷ ಅಂದರೆ 36 ಲಕ್ಷ ಆಯಿತು. ಈಗ ಅಟ್ಲೀಸ್ಟ್ 30 ಆದರೂ ತಂದು ಕೊಡು ಅಂತ ಹೇಳಿದಾಗ ಇವನು ಇಲ್ಲ, ನಾನು 1 ಲಕ್ಷ ತಂದಿದ್ದೀನಣ್ಣ, ಒಂದು 15 ಕೊಡ್ತೀನಣ್ಣ, ಹಳೆದು ಬಿಟ್ಬಿಡ್ರಣ ಅಂತ ಇವನು ಏನು ಸಂಭಾಷಣೆ ಮಾಡ್ತಾನೆ. ಇದೆಲ್ಲ ಮಾಡಿ ಅವನ್ನ ಫಸ್ಟೇ ಕರ್ಕೊಂಡೋಗಿ ಹೊಡೆದು ಪಡೆದು ಚಿತ್ರಹಿಂಸೆಗಳು ಕೊಟ್ಟವ್ರೆ. ಹೋದಾಗೆಲ್ಲ ಮೊಬೈಲ್ ಕಿತ್ಕೊಂಡು ಮಾಡವ್ರೆ. ನಾವು ಯೋಚನೆ ಮಾಡಿದ್ವಿ, ಇವನು ಹೆಂಗಾದ್ರು ಇಂಥ ವ್ಯಕ್ತಿ ಇರಬೇಕಾ, ಕಾನೂನು ಇದಕ್ಕೆ ಮುಂದೆ ಎತ್ಕೊಂಡು ಬಂದು ಬಿಡಬೇಕು, ಇವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಅವನಿಗೂ ನಾವೆಲ್ಲರೂ ಸೇರಿ ಧೈರ್ಯ ಹೇಳಿದ್ವಿ. ಹೆಂಗಾದ್ರೂ ಮಾಡಿ
ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬಾ ಅಂತ ಓದಿ ಕಿತ್ಕೊಂಡು ಬರ್ತಾರೆ. ಅವಾಗೇನಾಯಿತು, ಎಲ್ಲರೂ ಒಂದು ಬೇರೆ ಐಡಿಯಾ ಕೊಟ್ಟು ಚಿಕ್ಕಪೇಟೆಯಲ್ಲಿ ವಾಚ್ ಅಂಥದ್ದು, ಚಿಕ್ಕದಾಗಿ ಒಂದು ಪೆನ್ ಡ್ರೈವ್ಸ್ ಟೈಪಲ್ಲಿ ಆ ಥರ ಏನೇನೋ ಇನ್ಸ್ಟ್ರೂಮೆಂಟ್ ಬಂದೈತೆ ರೆಕಾರ್ಡಿಂಗು, ಅಂಥದನ್ನ ಕೊಟ್ಟು ಅವನ್ನ ಇದು ಮಾಡಿ ಚೆಲುವರಾಜ್ ಹತ್ರ ಕೊಟ್ಟು ಹೋದಾಗ ಅವನು 16 ಸತಿ ಕರೆದು ಹೊಡೆದಿದ್ದಾನೆ, ವಸೂಲಿ ಮಾಡಿದ್ದಾನೆ, ಬೈದಿದ್ದಾನೆ. ಇವತ್ತು ಏನು ಆಡಿಯೋಲಿ ಬೈದಿದ್ದಾನೆ ಅದಕ್ಕನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಟ್ಟದಾಗಿ ಪದಗಳು ಯೂಸ್ ಮಾಡಿದ್ದಾನೆ. ಅದೆಲ್ಲ ರೆಕಾರ್ಡಿಂಗ್ ಮಾಡೋಕ್ಕಾಗಿಲ್ಲ, ದಾಖಲಾತಿ ಸಿಗಲಿಲ್ಲ. ಈಗ ಬೇರೆ ಅವ್ರ ಪಕ್ಷದವ್ರು ಹೇಳ್ಬೋದು ಅವ್ರದ್ದು ವಾಯ್ಸ್ ಇವ್ರದ್ದು ವಾಯ್ಸು ಅಂತ. ಈ ಥರ ಸಂಭಾಷಣೆನ 100 ಸತಿ ಕೇಳಿ ಮನಸ್ಸು ನೊಂದು ಹೊರಗಡೆ ಬಂದಿದ್ದೀನಿ. ಮುನಿರತ್ನಂದೇ ವಾಯ್ಸ್ ಅದು. ಸದ್ಯಕ್ಕೆ ನಾನ್ ಬೇಲೇಬಲ್ ಸೆಕ್ಷನ್ ಇರುವಂಥ ಜಾತಿನಿಂದನೇ ಅಟ್ರಾಸಿಟಿ ಕೇಸ್ ಆಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪ್ರಜ್ವಲ್, TV9 ಬೆಂಗಳೂರು.